ಅಷ್ಟಮಂಗಲ ತಜ್ಞರಾದಂತಹ ಹಾಗೂ ಜ್ಯೋತಿಷಿ ಶ್ರೀಯುತ ವಿನಾಯಕ್ ಜೋಶಿರವರು ಒಂದು ಕಡೆ ಯುದ್ಧ ಆಯಿತು, ಒಂದು ಕಡೆ ಸಾಕಷ್ಟು ಏರ್ ಕ್ರಾಶ್ ಆಯಿತು. ಪ್ರಧಾನವಾಗಿ 2026ರಲ್ಲಿ 12 ರಾಜ್ಯಗಳಿಗೂ ಕೂಡ ಸಾಮಾಜಿಕವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಗಳಲ್ಲಿ ರಾಜ್ಯ ರಾಜಕಾರಣ, ರಾಷ್ಟ್ರ ರಾಜಕಾರಣಗಳಾಗಿರ್ಬೋದು, ನಮ್ಮ ಒಂದು ದೇಶಕ್ಕೆ ಪ್ರಧಾನವಾದಂತಹ ಒಂದು ಸ್ಥಾನಮಾನ ಆದರೆ 2026ರಲ್ಲಿ ಸಾಕಷ್ಟು ಒಳ್ಳೆಯ ಫಲವನ್ನ ಪಡೆಯುವಂತಹ ಯೋಗಗಳು. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಸ್ವಾಗತ. ಅಷ್ಟಮಂಗಲ ತಜ್ಞರಾದಂತಹ ಹಾಗೂ ಜ್ಯೋತಿಷಿ ಶ್ರೀಯುತ ವಿನಾಯಕ್ ಜೋಶಿರವರು ನಮ್ಮೊಂದಿಗಿದ್ದಾರೆ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ಈ ದಿನ ನಾವು 2026ರ ರಾಶಿ ಭವಿಷ್ಯದ ಕಡೆ ಗಮನ ಹರಿಸೋದಾದ್ರೆ ಮೊದಲನೇದಾಗಿ ಮೇಷರಾಶಿ. ಗುರುಜಿ, ಮೇಷರಾಶಿಯವರಿಗೆ ಈ ವರ್ಷ ಯಾವ ರೀತಿಯ ಫಲಾನುಭವಗಳಿದೆ ಗುರುಜಿ? ಶ್ರೀ ಗುರುಭ್ಯೋ ನಮಃ, ಶ್ರೀಮಾತ್ರೇ ನಮಃ. ಪ್ರಧಾನವಾಗಿ ಈ 12 ರಾಶಿಗಳಲ್ಲಿ ಮೊದಲನೆಯ ರಾಶಿ ಬಂದು ಮೇಷರಾಶಿ ಆಗುತ್ತೆ. ಕಾಲಪುರುಷನ 1ನೆಯ ರಾಶಿ ಆಗುತ್ತೆ ಮೇಷರಾಶಿ. ಮೇಷರಾಶಿಯವರಿಗೆ 3ನೇ ಸ್ಥಾನದಲ್ಲಿ ಗುರುವಿನ ಸಂಚಾರ ಇರತಕ್ಕಂಥದ್ದು, ಗ್ರಹಸ್ಥಿತಿಗಳ ಬಲಾಬಲಗಳು ಒಳ್ಳೆ ರೀತಿಯಾಗಿರ್ತಕ್ಕಂಥದ್ದು, ಪರಿಪೂರ್ಣವಾಗಿರ್ತಕ್ಕಂಥ ಗುರುಬಲ ಅಲ್ಲದೆ ಇದ್ರೂ ಕೂಡ ಸಾಮಾನ್ಯವಾಗಿ ಸರಿತೂಗಿಸುವಂತ ಒಂದು ಫಲಾಫಲಗಳು ಈ ಒಂದು ವರ್ಷದಲ್ಲಿರುವಂಥದ್ದು. ಜೂನ್ ತಿಂಗಳ ನಂತರದಲ್ಲಿ ಗುರುವಿನ ಒಂದು ಬದಲಾವಣೆಯಿಂದಾಗಿ ಸಾಕಷ್ಟು ರೀತಿಯಾದಂತಹ ಯೋಗಗಳು ಸಿಗುವಂತಹ ಎಲ್ಲ ಅವಕಾಶಗಳು ಕೂಡ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಮಾಡುವಂತಹ ಉದ್ಯೋಗ, ವ್ಯಾಪಾರ, ವ್ಯವಹಾರದಲ್ಲಿ ಸಾಕಷ್ಟು ರೀತಿಯಾದಂತಹ ಕನಸನ್ನ ಕಟ್ಕೊಂಡಿರ್ತಕ್ಕಂತಹ ಒಂದು ರಾಶಿಯಾಗಿರ್ತಕ್ಕಂಥ. ಯಾಕೆಂತಂದ್ರೆ ಮೇಷರಾಶಿ ಅತ್ಯುನ್ನತವಾಗಿರ್ತಕ್ಕಂಥದ್ದು. ಅಂದ್ರೆ ಮೇಷಸ್ಯ ಧಾತ್ವ ಕರರತ್ನ ಭೂಮಿ ಅಂತ ಹೇಳುತ್ತೆ. ಅತ್ಯುಚ್ಛವಾಗಿರ್ತಕ್ಕಂಥ ರಾಶಿ. ಜೀವನದಲ್ಲಿ ಎಲ್ಲರಿಂದಲೂ ಕೂಡ ಮುಂದೆ ಬಂದು ನಿಲ್ಬೇಕು, ಜೀವನದಲ್ಲಿ ಅತ್ಯುನ್ನತ ಸ್ಥಾನ, ಮಾನ, ಗೌರವವನ್ನ ಪಡಿಬೇಕು ಅಂತ ಸಾಕಷ್ಟು ಪ್ರಯತ್ನ ಮಾಡ್ತಾ ಇರುವಂತ ಕ್ರಿಯಾಶೀಲವಾಗಿರ್ತಕ್ಕಂಥ ರಾಶಿ ಆಗಿರೋದ್ರಿಂದಾಗಿ ಈ ಒಂದು 2026ರಲ್ಲಿ ಅಂದ್ಕೊಂಡಿರುವಂತಹ ಕೆಲಸ ಕಾರ್ಯ, ಉದ್ಯೋಗ, ವ್ಯವಹಾರ, ದಾಂಪತ್ಯ ಜೀವನ ಎಲ್ಲ ವಿಚಾರಗಳಲ್ಲಿಯೂ ಕೂಡ ಸೂಕ್ಷ್ಮವಾಗಿರ್ತಕ್ಕಂತಹ ಫಲವನ್ನ ಜೂನ್ ನಂತರದಲ್ಲಿ ಇನ್ನಷ್ಟು ಭಾಗ್ಯೋದಯ ಆಗುವಂತಹ ಎಲ್ಲ ಲಕ್ಷಣವನ್ನು ಕೂಡ ಈ ಒಂದು ವರ್ಷದಲ್ಲಿ ಕಾಣಬಹುದು. ಗುರುಜಿ, ಇನ್ನು ಮುಂದೆ ನೋಡೋದಾದ್ರೆ ವೃಷಭ ರಾಶಿಯವರಿಗೆ ಯಾವ ರೀತಿ ಈ ಹೊಸ ವರ್ಷದ ಫಲ ಇದೆ ಗುರುಜಿ? ವೃಷಭ ರಾಶಿ ಅಂತ ಹೇಳುವಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ರಾಶಿ ಅಂತ ಹೇಳುವಂಥದ್ದು. ವೃಷಭ ಅಂತ ಹೇಳಿದ್ರೆ ಬಸವ ಅಂತ ಹೇಳಿದ್ರೆ ಶಿವನೊಟ್ಟಿಗಿರ್ತಕ್ಕಂಥದ್ದಲ್ವಾ. ಹಾಗೆ ಈ ಒಂದು ವೃಷಭ ರಾಶಿಗೆ ಧನಸ್ಥಾನ, ರಕ್ಷಾಸ್ಥಾನ, ಕುಟುಂಬ ಸ್ಥಾನದಲ್ಲಿರ್ತಕ್ಕಂತಹ ಗುರುವು ಕುಟುಂಬದಲ್ಲಿ ಸಾಕಷ್ಟು ರೀತಿಯಾದಂತಹ ಯೋಗ ಭಾಗ್ಯಗಳನ್ನು ಕೊಡ್ತಾನೆ. ಧನಸ್ಥಾನದಲ್ಲಿರ್ತಕ್ಕಂತಹ ಗುರುವು ಹಣಕಾಸಿನ ಹರಿವನ್ನು ಕೊಡ್ತಾನೆ. ಅದೇ ರೀತಿ ಜೂನಿನ ನಂತರದಲ್ಲಿ 3ನೇ ಸ್ಥಾನ ಅಂದ್ರೆ ಸಹಾಯ ಸ್ಥಾನ, ಸೋದರಾದ್ಯೈಹಿ ಅಂತ ಹೇಳುತ್ತೆ, ಸಹೋದರರಿಂದ. ಅದೇ ರೀತಿಯಾಗಿ ನಮ್ಮ ಅಪೇಕ್ಷೆಗಳಿಗೆ ಸಂಬಂಧಪಟ್ಟು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾದಂತಹ ಸಹಾಯ ಸಹಕಾರಗಳು, ಅದೇ ರೀತಿಯಾಗಿ ಸಾಂಸಾರಿಕವಾಗಿರ್ತಕ್ಕಂಥ ಜೀವನದಲ್ಲಿಯೂ ಕೂಡ ಒಳ್ಳೆ ರೀತಿಯಾದಂತಹ ಸಂಭ್ರಮಗಳು ಕೂಡ ನಡೆಯುವಂಥದ್ದು. ಅದೇ ರೀತಿ ಸಂತಾನ ಅಪೇಕ್ಷಿತರಿಗೂ ಕೂಡ ಒಳ್ಳೆಯ ಸಂತಾನ ಯೋಗವು ಕೂಡ ಸಿಗುವಂತಹ ಯೋಗವು ಈ ಒಂದು 2026ರಲ್ಲಿ ಇರ್ತಕ್ಕಂಥದ್ದು. ಗುರುಜಿ, ಇನ್ನು ಮಿಥುನ ರಾಶಿಯತ್ತ ಗಮನ ಹರಿಸೋದಾದ್ರೆ ಈ ವರ್ಷದ ಫಲಗಳು ಹೇಗಿದೆ ಗುರುಜಿ? ಪ್ರಧಾನವಾಗಿ ಮಿಥುನ ರಾಶಿಯವರಿಗೆ ಜಾಢ್ಯವು ಗುರವು ಜನ್ಮಗೆ, ಆಲಸ್ಯದಿಂದಾಗಿಯೇ ಕೆಲವಷ್ಟು ಕೆಲಸ ಕಾರ್ಯಗಳು ಹಾಳಾಗ್ತಾ ಇರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಜಾಢ್ಯತನವನ್ನು ಬಿಡಬೇಕಾಗತ್ತೆ. ಸಾಕಷ್ಟು ರೀತಿಯಾದಂಥ ಅವಕಾಶಗಳಾಗಿರಬಹುದು, ಸ್ವಂತ ಜ್ಞಾನ ಆಗಿರ್ಬೋದು, ಎಲ್ಲವೂ ಕೂಡ ಇರುತ್ತೆ. ಆದರೆ ತಾತ್ಸಾರ ಮನೋಭಾವನೆಯನ್ನ ಬಿಟ್ಟು ಮುಂದುವರಿಬೇಕಾಗುತ್ತೆ. ಜೂನ್ನ ನಂತರದಲ್ಲಿ ಪ್ರಧಾನವಾಗಿರ್ತಕ್ಕಂಥ ಗುರುವಿನ ಒಂದು ಬದಲಾವಣೆ ಬಂದು ಧನಸ್ಥಾನಕ್ಕೆ ಬರತಕ್ಕಂಥದ್ದು, ಕುಟುಂಬ ಸ್ಥಾನಕ್ಕೆ ಬರತಕ್ಕಂಥದ್ದು. ಕುಟುಂಬದಲ್ಲಿಯೂ ಕೂಡ ಈ ಭೂಮಿ ಖರೀದಿ ಮಾಡುವಂಥದ್ದಾಗಿರ್ಬೋದು ಅಥವಾ ಹೊಸ ಯೋಜನೆಗಳನ್ನು ಹಾಕೊಂಡಿದ್ರೆ ಅದನ್ನ ನಿರೂಪಣೆ ಮಾಡಿಕೊಂಡು ಅದಕ್ಕೆ ತಕ್ಕನಾದಂಥ ಪ್ರಯತ್ನವನ್ನು ಮಾಡಿದಲ್ಲಿ ಅದನ್ನ ಸಫಲಗೊಳಿಸಲಿಕ್ಕಿರುವಂಥ ಎಲ್ಲ ಅವಕಾಶಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ರಾಜಪೂಜ್ಯತೆಗಳು ಕೂಡ ಸಿಗುವಂತಹ ಯೋಗಗಳು, ಗೌರವ, ಸನ್ಮಾನ, ಸಾಮಾಜಿಕವಾಗಿರ್ತಕ್ಕಂತಹ ಒಂದು ಜೀವನದಲ್ಲಿ ವಿಶೇಷವಾಗಿರ್ತಕ್ಕಂಥ ಗುರುತಿಸಿಕೊಳ್ಳುವಿಕೆಯನ್ನ ಈ ಒಂದು ಸಂದರ್ಭದಲ್ಲಿ ಪಡೆದುಕೊಳ್ಳುವಂತಹ ಯೋಗಗಳು ಈ ಒಂದು ವರ್ಷದಲ್ಲಿ ಇರತಕ್ಕಂಥದ್ದು. ಗುರುಜಿ, ಇನ್ನು ಕರ್ಕಾಟಕ ರಾಶಿ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ನೋಡಿ, 4ನೇ ರಾಶಿ ಆಗುತ್ತೆ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರು ಬಹಳಷ್ಟು ಬುದ್ಧಿವಂತರು. ಆದ್ರೆ ಇರ್ತಕ್ಕಂಥ ಬುದ್ಧಿಯನ್ನ ಸರಿಯಾಗಿ ಉಪಯೋಗಿಸಿಕೊಳ್ಳುವಂತಹ ವಿಚಾರದಲ್ಲಿ ಎಡುವಂತಹ ಸಾಧ್ಯತೆಗಳು ಇರ್ತಕ್ಕಂಥದ್ದು. ತೀರ್ಮಾನಗಳೆಲ್ಲವೂ ಕೂಡ ಗಡಿಬಿಡಿ. ಅಂದ್ರೆ ಮಾಡಿದಂತಹ ವಿಚಾರಗಳನ್ನ ಪುನರಪಿ ಪುನಃ ವಿಚಾರ ಮಾಡಿಕೊಂಡು ಮಾಡಿದ್ರೆ ಸರಿನೋ ತಪ್ಪು ಅಂತ ಹೇಳುವಂತ ವಿಚಾರಗಳನ್ನು ಮಾಡಿಕೊಂಡು ಮುಂದುವರಿಬೇಕಾಗತ್ತೆ. 12ನೇ ಸ್ಥಾನದಲ್ಲಿರ್ತಕ್ಕಂಥ ಗುರುವು ಸಾಕಷ್ಟು ರೀತಿಯಾದಂತಹ ನಷ್ಟಗಳನ್ನ, ಕಷ್ಟಗಳನ್ನ, ಅಪವಾದಗಳನ್ನ, ಏನು ಮಾಡದೇ ಇದ್ರೂ ಕೂಡ ಎಲ್ಲ ಅಪವಾದಗಳನ್ನ ಅನುಭವಿಸುವಂಥದ್ದಿರ್ಬಹುದು. ಕಾರಾಗ್ರಹಂ ಬಂಧನಂ ಅಂತ ಹೇಳುತ್ತೆ.
ಅಂದ್ರೆ ವೈಯಕ್ತಿಕವಾಗಿರ್ತಕ್ಕಂಥ ಜೀವನದಲ್ಲಿ ಸಾಕಷ್ಟು ರೀತಿಯಾದಂತಹ ಕೆಲವಷ್ಟು ಕಾನೂನಾತ್ಮಕವಾಗಿರುವಂತಹ ವಿಚಾರಗಳಲ್ಲಿ ತೊಂದರೆಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಮುನ್ನಡಿಬೇಕಾಗುತ್ತೆ. ಆನೆ ನಡೆದಿದ್ದೇ ದಾರಿ ಅಂತ ಹೇಳ್ಕೊಂಡು ಹೋದ್ರೆ ನಡೀತಾ ಇರುವಂಥದ್ದು ಆನೆ ಅಲ್ಲ, ಮನುಷ್ಯ ಅಂತ ಹೇಳುವಂಥದ್ದು ಯೋಚನೆಯಲ್ಲಿ ಇದ್ಕೊಂಡು ನಡೆದ್ರೆ ಸಾಕಷ್ಟು ಒಳ್ಳೆ ಫಲವನ್ನ, ಅದೇ ರೀತಿಯಾಗಿರ್ತಕ್ಕಂಥ ಯೋಗಕ್ಕಿರುವಂತಹ ಯೋಗ್ಯತೆಯನ್ನ ಪಡೆದುಕೊಳ್ಳುವಂತಹ ಯೋಗ ಈ ಒಂದು ಸಂದರ್ಭದಲ್ಲಿ ಇರತಕ್ಕಂಥದ್ದು. ಗುರುಜಿ, ಇನ್ನು ಸಿಂಹ ರಾಶಿಯವರಿಗೆ 2026ರ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ ಗುರುಜಿ. ಸಿಂಹರಾಶಿ ಪ್ರಧಾನವಾಗಿ ಒಳ್ಳೆ ರೀತಿಯಾದಂತಹ ಒಂದು ಅನುಕೂಲಗಳು, ಅದೇ ರೀತಿಯಾಗಿ ಸಾಂಸಾರಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಾಗಿರಬಹುದು, ಕೆಲಸ ಕಾರ್ಯಗಳ ವಿಚಾರಗಳಲ್ಲಾಗಿರಬಹುದು, ಉದ್ಯೋಗದ ವಿಚಾರದಲ್ಲಾಗಿರಬಹುದು, ಮಾಡದಂತಹ ಪ್ರಯತ್ನವು ಪ್ರತಿಫಲವನ್ನು ಕೊಡುವಂತಹ ಒಂದು ಕಾಲಘಟ್ಟವಾಗಿರ್ತದೆ. ಅತ್ಯುನ್ನತವಾದಂತಹ ಸ್ಥಾನಮಾನ, ಗೌರವ, ಅದೇ ರೀತಿಯಾಗಿ ರಾಜಕೀಯ ಕ್ಷೇತ್ರ ಆಗಿರಬಹುದು, ಸಾಮಾಜಿಕವಾಗಿರ್ತಕ್ಕಂಥ ಕ್ಷೇತ್ರಗಳಾಗಿರಬಹುದು, ಪಶು ಕೃಷಿ ಪ್ರೇಷ್ಯಕಾರಕ ಅಂತ ಹೇಳುತ್ತೆ. ಅಂದ್ರೆ ಪಶು ಸಂಗೋಪನೆ, ಕೃಷಿ ಕಾರ್ಯ ಇತ್ಯಾದಿಗಳನ್ನು ಮಾಡುವವರಿಗೆ ಕೂಡ ಬಹಳಷ್ಟು ಒಳ್ಳೆ ಫಲಗಳಿದೆ. ಜೂನ್ ನಂತರದಲ್ಲಿ ಗುರುವಿನ 12ನೇ ಮನೆಯ ಒಂದು ಪ್ರವೇಶ ಆಗುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕಾದಂತ ಅವಶ್ಯಕತೆಗಳಿರ್ತಕ್ಕಂಥದ್ದು ಅಗತ್ಯ ಇದ್ದಲ್ಲಿ ಸರಿಯಾಗಿ ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಜಾತಕ ಏನಿದೆ ಅದನ್ನ ವಿಮರ್ಶೆ ಮಾಡಿಕೊಂಡು ಸರಿಯಾದಂತಹ ಒಂದು ಮಾರ್ಗದರ್ಶನವನ್ನು ತಗೊಂಡು ಮುಂದುವರೆದ್ರೆ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲವನ್ನು ಪಡೀಲಿಕ್ಕಿರುವಂತಹ ಅವಕಾಶಗಳು ಈ ಒಂದು ಸಂದರ್ಭದಲ್ಲಿ ಇರ್ತಕ್ಕಂಥದ್ದು 2026ರಲ್ಲಿ ಸಾಕಷ್ಟು ರೀತಿಯಾದಂತಹ ಫಲವನ್ನು ಪಡೀಲಿಕ್ಕೆ ಅನುಕೂಲಗಳಾಗಿರುವಂಥದ್ದು. ಗುರುಜಿ, ಇನ್ನು ಕನ್ಯಾ ರಾಶಿಯ ಭವಿಷ್ಯವನ್ನು ತಿಳಿಸ್ಕೊಡಿ ಗುರುಜಿ. ಪ್ರಧಾನವಾಗಿ ಕನ್ಯಾ ರಾಶಿಯವರು ಮಾಡುವಂತಹ ಪ್ರಯತ್ನದಲ್ಲಿ ಫಲಗಳು ಕೈಗೆ ಸಿಗುವಂತಹ ಒಂದು ಕಾಲಘಟ್ಟವಾಗಿರುವಂಥದ್ದು. ಕರ್ಮಸ್ಥಾನ ಅಂದ್ರೆ ಉದ್ಯೋಗ ಸ್ಥಾನದಲ್ಲಿಯೇ ಗುರು ಇರುವಂಥದ್ದು. ಉದ್ಯೋಗದಲ್ಲಿ ಈವರೆಗೆ ಮಾಡಿರುವಂತಹ ಉದ್ಯೋಗ ಆಗಿರಬಹುದು, ವ್ಯವಹಾರಗಳಾಗಿರ್ಬಹುದು, ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸಲಿಕ್ಕಿರುವಂತಹ ಅವಕಾಶಗಳು ಸಿಗುವಂಥದ್ದು. ಗುರು 11ನೇ ಸ್ಥಾನಕ್ಕೆ ಬರುವಾಗ ಸಾಕಷ್ಟು ರೀತಿಯಾದಂತಹ ಅವಕಾಶಗಳಾಗಿರ್ಬಹುದು, ಸನ್ಮಾನಗಳಾಗಿರಬಹುದು, ರಾಜಪೂಜ್ಯತೆಗಳಾಗಿರಬಹುದು ಇತ್ಯಾದಿಗಳ ಒಂದು ಅವಕಾಶಗಳು ಕೂಡ ಸಿಗುವಂಥದ್ದಿದೆ. ಅದೇ ರೀತಿಯಾಗಿ ನೆಗೆಟಿವ್ ಇಲ್ಲ ಅಂತ ಹೇಳುವಂತದ್ದೇನಿಲ್ಲ, ನೆಗೆಟಿವ್ ಕೂಡ ಅಲ್ಪ ಸ್ವಲ್ಪ ಇರುತ್ತೆ. ಅದನ್ನೆಲ್ಲದನ್ನು ಕೂಡ ಆ ಒಂದು ಸಂದರ್ಭದಲ್ಲಿ ಅದನ್ನೆಲ್ಲ ಪರಾಮರ್ಶೆ ಮಾಡಿಕೊಂಡು ಮುನ್ನಡೆದ್ರೆ ಒಳ್ಳೆ ರೀತಿಯಾದಂತಹ ಫಲವನ್ನು ಕಾಣಬಹುದು. ಪ್ರಧಾನವಾಗಿ 11ನೇ ಸ್ಥಾನ ಅಂತ ಹೇಳುವಂಥದ್ದು ಕೇಳಿದ್ದನ್ನೆಲ್ಲವುದನ್ನು ಕೂಡ ಗುರುವಿನ ಒಂದು ಅನುಕೂಲದಿಂದ ಪಡೆಯುವಂತಹ ಯೋಗ ಈ ಒಂದು ವರ್ಷದಲ್ಲಿ ಇರ್ತಕ್ಕಂಥದ್ದು. ಗುರುಜಿ, ಇನ್ನು ತುಲಾ ರಾಶಿಯತ್ತ ಗಮನ ಹರಿಸೋದಾದ್ರೆ ಈ ವರ್ಷದ ಫಲಾನುಭವಗಳ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ತುಲಾ ರಾಶಿ ಅಂತ ಹೇಳುವಂಥದ್ದು ತಕ್ಕಡಿ ಸರಿಯಾಗಿ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಒಮ್ಮೆ ಆ ಕಡೆ ಜಾಸ್ತಿ ಇರುತ್ತೆ, ಒಮ್ಮೆ ಈ ಕಡೆ ಜಾಸ್ತಿ ಇರುತ್ತೆ. ಅಂದ್ರೆ ಫ್ಲಕ್ಚುಯೇಷನ್ ಜಾಸ್ತಿ ಇರುತ್ತೆ ಅಂತ ಮಾನಸಿಕವಾಗಿ ಸರಿಯಾದಂತಹ ಒಂದು ತೀರ್ಮಾನಗಳನ್ನಾಗಿರ್ಬಹುದು ಅಥವಾ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಶ್ರದ್ಧೆ, ಏಕಾಗ್ರತೆಗಳನ್ನ ಕೊಡ್ಲಿಕ್ಕೆ ತುಂಬಾ ಗೊಂದಲಗಳು ಬರುವಂತ ಸಾಧ್ಯತೆಗಳಿರುತ್ತೆ. 9ನೇ ಸ್ಥಾನ ಅಂತ ಹೇಳುವಂಥದ್ದು ಪೂರ್ವ ಪುಣ್ಯ ಸ್ಥಾನ. ಪೂರ್ವಜರಿಂದ ಬಂದಿರತಕ್ಕಂತಹ ಅವಕಾಶಗಳಾಗಿರ್ಬೋದು, ಸ್ವತ್ತುಗಳಾಗಿರ್ಬೋದು ಅಥವಾ ಕೆಲವಷ್ಟು ಪದವಿಗಳನ್ನ ಪಡೆಯುವಂತಹ ಯೋಗಗಳು ಕೂಡ ಇರ್ತಕ್ಕಂಥದ್ದು. ಉದ್ಯೋಗ ವ್ಯವಹಾರದಲ್ಲಿಯೂ ಕೂಡ ಒಳ್ಳೆ ರೀತಿಯಾದಂತಹ ಅವಕಾಶಗಳಿರುತ್ತೆ. ಸ್ವಲ್ಪ ದುರ್ಬುದ್ಧಿ ದುಶ್ಚಟಗಳಿಂದ ದೂರ ಇದ್ರೆ ಇನ್ನಷ್ಟು ಒಳ್ಳೆ ಫಲವನ್ನು ಪಡೀಲಿಕ್ಕೂ ಕೂಡ ಈ ಒಂದು ವರ್ಷದಲ್ಲಿ ಸಹಕಾರಿಯೂ ಕೂಡ ಆಗ್ಲಿಕ್ಕಿದೆ. ಗುರುಜಿ, ಇನ್ನು ವೃಶ್ಚಿಕ ರಾಶಿಯ ಕಡೆ ಗಮನ ಹರಿಸೋದಾದ್ರೆ 2026ರ ಭವಿಷ್ಯ ಹೇಗಿದೆ ಗುರುಜಿ? ಪ್ರಧಾನವಾಗಿ ವೃಶ್ಚಿಕ ರಾಶಿ ಅಂತ ಹೇಳುವಂಥದ್ದು 8ನೇ ರಾಶಿ ಆಗುತ್ತೆ. 8ನೇ ರಾಶಿ ಆಗುತ್ತೆ. ಕುಜನ ಒಂದು ಆಧಿಪತ್ಯ ಇರತಕ್ಕಂತಹ ರಾಶಿ, ಬಹಳಷ್ಟು ಸ್ಟ್ರಾಂಗ್ ಆಗಿರ್ತಕ್ಕಂತಹ ರಾಶಿ ಆಗುತ್ತೆ ವೃಶ್ಚಿಕ ರಾಶಿ. ಕಷ್ಟಗಳು ಎಷ್ಟು ಬಂದರೂ ಕೂಡ ಅದನ್ನ ಸಹಿಸಿಕೊಂಡು ಮುನ್ನಡೆಯುವಂತಹ ಶಕ್ತಿ ಸಾಮರ್ಥ್ಯಗಳಿರುವಂಥದ್ದು. ಆದ್ರೆ ಈ ಒಂದು ಅಷ್ಟಮದಲ್ಲಿರ್ತಕ್ಕಂಥ ಗುರುವು ಮಾನಸಿಕ ಸ್ಥಿತಿಯನ್ನು ಕುಗ್ಗಿಸುವಂತ ಸಾಧ್ಯತೆಗಳಿರುತ್ತೆ. ಜೂನ್ ನಂತರದಲ್ಲಿ ಭಾಗ್ಯೋದಯವಾಗುವಂತಹ ಯೋಗಗಳಿರ್ತಕ್ಕಂಥದ್ದು. ಅಂದ್ಕೊಂಡಿರುವಂತಹ ಕೆಲಸ ಕಾರ್ಯ, ಉದ್ಯೋಗ, ವ್ಯಾಪಾರ, ವ್ಯವಹಾರ ಎಲ್ಲ ವಿಚಾರಗಳಲ್ಲಿಯೂ ಕೂಡ ಮಾಡುವಂತಹ ಪ್ರಯತ್ನದಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಫಲಾಫಲಗಳು ಸಿಗುವಂಥದ್ದು. ಈಗ ಮಾಡ್ತಾ ಇರುವಂತಹ ಕೆಲಸ ಕಾರ್ಯದಲ್ಲಿ ಏನೂ ಪ್ರಯೋಜನ ಇಲ್ಲ ಅಥವಾ ಏನೂ ಪ್ರತಿಫಲವೇ ಸಿಗ್ತಾ ಇಲ್ಲ ಅಂತ ಹೇಳುವಂತಹ ಗೊಂದಲಗಳಾಗಿರಬಹುದು, ಟೆನ್ಷನ್ ಆಗಿರ್ಬೋದು, ಅಥವಾ ತಗೊಂಡಂತ ತೀರ್ಮಾನದಲ್ಲಿ ಸರಿಯಾಗಿ ಮುಂದುವರಿಸಿಕೊಂಡು ಹೋಗ್ಲಿಕ್ಕಿರುವಂತಹ ಒಂದು ಮಾರ್ಗದರ್ಶನದ ಕೊರತೆಗಳು ಕೂಡ ಬರುವಂತಹ ಸಾಧ್ಯತೆಗಳಿರುತ್ತೆ. ಗಡಿಬಿಡಿಯಿಂದ ತಗೊಂಡಿರ್ತಕ್ಕಂಥ ನಿರ್ಧಾರಗಳು ಕ್ರಿಯಾನಿಷ್ಫಲಾಯಾತಿ ಲಾಭಸ್ಯ ಹೇತೋ, ಲಾಭದ ಕಾರಣಕ್ಕೋಸ್ಕರವಾಗಿ ನಾವು ತಗೊಂಡಂತ ತೀರ್ಮಾನಗಳು ನಷ್ಟ ಆಗುವಂತ ಸಾಧ್ಯತೆಗಳಿರುತ್ತೆ. ಆ ಒಂದು ದೃಷ್ಟಿಯಿಂದಾಗಿ ಸಾಕಷ್ಟು ಗಮನ ಇಟ್ಟುಕೊಂಡು ಗಡಿಬಿಡಿ ಮಾಡದೆ ಮುಂದುವರೆದರೆ ಈ ಒಂದು ವರ್ಷದಲ್ಲಿ ಒಳ್ಳೆಯ ಫಲವನ್ನು ಅನುಭವಿಸುವಂತಹ ಯೋಗಗಳಿರ್ತಕ್ಕಂಥದ್ದು. ಗುರುಜಿ, ಇನ್ನು ಧನುಸು ರಾಶಿಯ ಬಗ್ಗೆ ತಿಳಿಸ್ಕೊಡಿ ಗುರುಜಿ.
ಪ್ರಧಾನವಾಗಿ ಧನುರಾಶಿ ಅಂತ ಹೇಳುವಂಥದ್ದು ಗುರುವಿನ ಒಂದು ಆಧಿಪತ್ಯ ಇರುವಂತಹ ರಾಶಿ, ಗುರುವಿನ ಒಂದು ಅನುಗ್ರಹವನ್ನು ಹುಟ್ಟುತ್ತಾನೇ ಪಡೆದುಕೊಂಡು ಬಂದಿರತಕ್ಕಂತಹ ಒಂದು ರಾಶಿ ಆಗುತ್ತೆ. ಅಧಿಪತಿ ಬಂದು ಗುರುವಾಗಿರುವಂಥದ್ದು, ಒಳ್ಳೆಯ ಸ್ಥಾನ ಮಾನ ಗೌರವ ಎಲ್ಲವೂ ಕೂಡ ಸಿಗ್ತಕ್ಕಂತಹ ಒಂದು ರಾಶಿಯಾಗಿರುವಂಥದ್ದು, ಇರುವಂತಹ ಗ್ರಹ ಸ್ಥಿತಿಗಳು ಸಾಕಷ್ಟು ಫಲವನ್ನು ಕೊಡುವಂತಹ ಯೋಗಗಳು ಈ ಒಂದು ಸಂದರ್ಭದಲ್ಲಿದೆ. ಅದೇ ರೀತಿಯಾಗಿ ಸ್ವಲ್ಪ ಅಹಂಕಾರ ಇತ್ಯಾದಿಗಳ ವಿಚಾರಗಳಲ್ಲಿ ಸ್ವಲ್ಪ ಅವರವರ ವೈಯಕ್ತಿಕವಾದಂತಹ ಕೆಲವಷ್ಟು ನಡವಳಿಕೆಗಳನ್ನು ಸರಿಪಡಿಸಿಕೊಳ್ಳುವಂತಹ ಒಂದು ಕಾಲಘಟ್ಟವಾಗಿರ್ತಕ್ಕಂಥದ್ದು. ಸಮಯ ಸಂದರ್ಭಗಳು, ದೈವಾನುಗ್ರಹ, ಗುರುಬಲ ಎಲ್ಲವೂ ಕೂಡ ಸಮಯಕ್ಕೆ ಬರ್ತಾ ಇರುತ್ತೆ. ಬಟ್ ನಾವು ಮಾಡುವಂತಹ ಕೆಲಸ ಕಾರ್ಯದಲ್ಲಿರಬಹುದು, ವ್ಯವಹಾರಗಳಲ್ಲಿರಬಹುದು, ಅಥವಾ ಮಾನವೀಯತೆ ದೃಷ್ಟಿಯಿಂದ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿರ್ಬೋದು, ಹೆಚ್ಚಿಗೆ ಗಮನವನ್ನು ಕೊಟ್ಟುಕೊಂಡು ಮುಂದುವರೆದರೆ ಸಾಮಾಜಿಕವಾಗಿರ್ತಕ್ಕಂತಹ ಒಂದು ಗೌರವ ಎಲ್ಲವುದನ್ನು ಕೂಡ ಪಡೆಯುವಂತಹ ರಾಶಿ. ಅದೇ ರೀತಿಯಾಗಿ ಅಧಿಕಾರವನ್ನು ಕೂಡ ಪಡೆಯುವಂತಹ ರಾಶಿಯಾಗಿರುವಂಥದ್ದು ಧನುರಾಶಿ. ಗುರುಜಿ, ಇನ್ನು ಮಕರ ರಾಶಿ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ಪ್ರಧಾನವಾಗಿ ಮಕರ ರಾಶಿಗೆ ಈ ಒಂದು ವರ್ಷದಲ್ಲಿ 6ನೇ ಸ್ಥಾನದಲ್ಲಿ ಗುರು ಇದ್ರೂ ಕೂಡ ನಷ್ಟ ಅಥವಾ ಶತ್ರುತ್ವ ಏನು ಮಾಡದೇನೆ ಅನಗತ್ಯವಾಗಿ ಸ್ವಲ್ಪ ಶತ್ರುತ್ವಗಳೆಲ್ಲ ಕುಟುಂಬದಲ್ಲಿ ಬರ್ತಕ್ಕಂಥದ್ದು ಇರಬಹುದು, ಅಥವಾ ಬಂಧುಗಳೊಟ್ಟಿಗೆ ಬರ್ತಕ್ಕಂಥದ್ದು ಇರಬಹುದು, ಸಾಲಗಳು ಜಾಸ್ತಿ ಆಗುವಂಥ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು. ಅದೆಲ್ಲ ಸ್ವಲ್ಪ ಗಮನ ಇಡಬೇಕಾದಂಥ ಒಂದು ಅಂಶ. ಗುರುವಿನ 6ನೇ ಸ್ಥಾನ ಅಂತ ಹೇಳುವಂಥದ್ದು ಪರಿಪೂರ್ಣವಾದಂತಹ ಗುರುವಿನ ಒಂದು ಬಲ ಇರೋದಿಲ್ಲ. ಜೂನ್ನ ನಂತರದಲ್ಲಿ 7ನೇ ಸ್ಥಾನದಲ್ಲಿ ಗುರು ಇರುವಾಗ ಸಾಕಷ್ಟು ರೀತಿಯಾದಂತಹ ಫಲಾಫಲವನ್ನು ಅನುಭವಿಸುವಂತಹ ಯೋಗಗಳು ಕೂಡ ಬರ್ತಕ್ಕಂಥದ್ದು. ಯಾವುದೇ ವಿಚಾರಗಳಲ್ಲಿ ಇರಬಹುದು, ವಿಷಯಗಳಲ್ಲಿ ಇರಬಹುದು, ಪ್ರತ್ಯಕ್ಷ ಕಂಡರೂ ಕೂಡ ಪ್ರಮಾಣಿಸಿ ನೋಡಬೇಕು ಅಂತ ಹೇಳುವಂಥದ್ದು ನಮ್ಮ ಹಿರಿಯವರು ತಿಳಿಸ್ಕೊಟ್ಟಿರ್ತಕ್ಕಂಥ ಒಂದು ಮಾತು. ಅದೇ ರೀತಿಯಾಗಿ ಯಾವುದೇ ಇದ್ರೂ ಕೂಡ ಗಡಿಬಿಡಿಯಿಂದ ಮುಂದುವರಿಯುವಂಥದ್ದಲ್ಲ. ಹಣದ ವಿಚಾರಗಳಲ್ಲಿ ಸ್ವಲ್ಪ ಜಾಗೃತೆಯಿಂದ ಇರಬೇಕಾಗುತ್ತೆ. ಅದೇ ರೀತಿಯಾಗಿ ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವವರಿಗೂ ಕೂಡ ಸ್ವಲ್ಪ ಸಮಯ ಮುಂದುವರಿಬೇಕಾದಂತಹ ಒಂದು ಸಂದರ್ಭಗಳು ಕೂಡ ಬರಬಹುದು. ಸರಿಯಾದಂತಹ ಸಂಬಂಧಗಳು ಕೂಡ ಬರ್ತಾ ಇಲ್ಲ ಅಂತ ಹೇಳುವಂತಹ ಚಿಂತನೆಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಇರ್ತಕ್ಕಂಥದ್ದು ಇರುತ್ತೆ. ಗಮನಾಗಮನಂ ಸಪ್ತಮೇ ನೈವ ಅಂತೇಳಿ ಹೊರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವ್ಯಾಪಾರ ವ್ಯವಹಾರಗಳನ್ನ ಅಭಿವೃದ್ಧಿ ಪಡಿಸುವಂತಹ ದಿಶೆಯಲ್ಲಿ ಮಾಡಿದಂತಹ ಎಲ್ಲ ಒಂದು ಅವಕಾಶಗಳು ಅಥವಾ ಪ್ರಯತ್ನಗಳು ಒಳ್ಳೆಯ ಪ್ರತಿಫಲವನ್ನು ಕೊಡುವಂತಹ ಯೋಗ ಈ ಒಂದು ತಿಂಗಳಿನಲ್ಲಿ ಇದೆ. ಗುರುಜಿ, ಇನ್ನು ಕುಂಭರಾಶಿ ಅಂತ ನೋಡೋದಾದ್ರೆ ಗುರುಜಿ, ಹೇಗಿದೆ ಈ ವರ್ಷದ ಫಲಾನುಭವಗಳು? ನೋಡಿ, ಕುಂಭರಾಶಿಯವರಿಗೆ ಗುರು ಪಂಚಮ ಸ್ಥಾನದಲ್ಲಿರುವಂಥದ್ದು. ಪಂಚಮ ಅಂತ ಹೇಳಿದ್ರೆ ಮನಸ್ಸಿನ ಸ್ಥಾನ. ಮನಸ್ಸಿಗೆ ಇಚ್ಛೆ ಪಟ್ಟಿರ್ತಕ್ಕಂಥದ್ದಾಗಿರ್ಬಹುದು, ಮನಸ್ಸಿನಲ್ಲಿ ಯೋಚನೆ ಮಾಡಿರುವಂಥದ್ದಾಗಿರ್ಬಹುದು, ಎಲ್ಲದನ್ನು ಕೂಡ ಪಡೆಯುವಂಥ ಒಂದು ಕಾಲಘಟ್ಟವಾಗಿರ್ತಕ್ಕಂಥದ್ದು. ಗುರುವಿನ ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಅನುಕೂಲಗಳು ಈ ಒಂದು ಸಂದರ್ಭದಲ್ಲಿರುತ್ತೆ. ಜೂನ್ ನಂತರದಲ್ಲಿ ಗುರು 6ನೇ ಸ್ಥಾನಕ್ಕೆ ದಾಟುವಾಗ ಸ್ವಲ್ಪ ಅವಘಡಗಳು, ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ತೊಂದರೆಗಳಾಗಿರಬಹುದು, ಶಾರೀರಿಕವಾಗಿರ್ತಕ್ಕಂತಹ ನೋವುಗಳಾಗಿರಬಹುದು ಇತ್ಯಾದಿಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಅನಗತ್ಯವಾಗಿ ಶತ್ರುತ್ವ ಮಾಡಿಕೊಳ್ಳುವಂಥ ಸಾಧ್ಯತೆಯು ಕೂಡ ಈ ಒಂದು ವರ್ಷದಲ್ಲಿ ಕುಂಭರಾಶಿಗಿರ್ತಕ್ಕಂಥ ಫಲಾಫಲಗಳಾಗಿರುತ್ತೆ. ಕುಂಭ ಅಂತ ಹೇಳಿದ್ರೇನೆ ಪ್ರಧಾನವಾಗಿರ್ತಕ್ಕಂಥ ಒಂದು ರಾಶಿ. ಕುಂಭ ಅಂತ ಹೇಳಿದ್ರೆ ಕಲಶ ಅಂತ ಹೇಳುತ್ತೆ. ಕಲಶ ಅಂತ ಹೇಳುವಂಥದ್ದು ಎಷ್ಟು ಶ್ರೇಷ್ಠ ಅಂತ ಹೇಳುವಂಥದ್ದು ನಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಈ ಒಂದು ಕುಂಭರಾಶಿಗೆ ಶುಭ ಫಲವನ್ನೇ ನಾವು ನಿರೀಕ್ಷೆಯನ್ನು ಮಾಡಬಹುದು. ತಕ್ಕನಾದಂತಹ ಫಲವೂ ಕೂಡ ಸಿಗುವಂತ ಒಂದು ಸಮಯ ಆಗಿದೆ. ಗುರುಜಿ, ಇನ್ನು ಕಡೆಯ ರಾಶಿಯಾದಂತಹ ಮೀನರಾಶಿ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ಪಂಡಿತ ಅಂತ್ಯರಾಶಿ ಅಂತ ಹೇಳುತ್ತೆ. ಅಂದ್ರೆ ಅಂತ್ಯರಾಶಿ ಅಂತ ಹೇಳುವಂಥದ್ದು ಮೀನರಾಶಿ. ಪಂಡಿತರು ಅಂತ ಹೇಳುತ್ತೆ. ಮೀನರಾಶಿಯವನ್ನ ಪಂಡಿತರು ಅಂತ ಎಲ್ಲದನ್ನು ಕೂಡ ಅರ್ಥೈಸ್ಕೊಳ್ಬಹುದಾದಂತಹ ಬುದ್ಧಿಯ ಶಕ್ತಿಯನ್ನಿರುವವರು. ಅದೇ ರೀತಿಯಾಗಿ ಪೂರ್ವ ಪುಣ್ಯವೂ ಕೂಡ ಮೀನರಾಶಿಯವರಿಗೆ ಪ್ರಬಲವಾಗಿರ್ತಕ್ಕಂಥದ್ದು. ಮೀನರಾಶಿಗೆ 4ನೇ ಸ್ಥಾನದಲ್ಲಿರ್ತಕ್ಕಂತಹ ಗುರುವು ಮಾತಾ ಸುಹೃನ್ ಮಾತುಲ ಭಾಗಿನೇಯೋ ಕ್ಷೇತ್ರಂ ಅಂತ ಅಂದ್ರೆ ನೂತನವಾಗಿ ಭೂಮಿಯನ್ನು ಖರೀದಿ ಮಾಡುವಂಥದ್ದು ಅಥವಾ ಹೊಸ ವಾಹನವನ್ನು ಖರೀದಿ ಮಾಡುವಂಥ ವಿಚಾರಗಳಲ್ಲಿರ್ಬೋದು. ಮಾತೃ ಅಂದ್ರೆ ತಾಯಿಯ ಆರೋಗ್ಯದಲ್ಲಿ ಹೆಚ್ಚಿಗೆ ಗಮನವನ್ನು ಕೊಡಬೇಕಾದಂಥ ಒಂದು ಕಾಲಘಟ್ಟವಾಗಿರ್ತಕ್ಕಂಥದ್ದು. ತಾಯಿಯ ತವರು ಮನೆಯ ಆಸ್ತಿ ಇತ್ಯಾದಿಗಳು ಕೂಡ ಸಿಗುವಂತಹ ಒಂದು ಕಾಲಘಟ್ಟವಾಗಿರುತ್ತದೆ. ಅದೇ ರೀತಿಯಾಗಿ ನ್ಯಾಯಸಮ್ಮತವಾಗಿರ್ತಕ್ಕಂತಹ ಕೆಲವಷ್ಟು ತೊಂದರೆ ತಾಪತ್ರಯಗಳಿಗೂ ಕೂಡ ಸಿಕ್ಕಾಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಬಹಳ ನಾಜೂಕಿನಿಂದ ಜಾಗರೂಕತೆಯಿಂದ ವ್ಯವಹಾರಗಳಲ್ಲಿ ಮುಂದುವರೆದ್ರೆ ಸಾಕಷ್ಟು ರೀತಿಯಾದಂತಹ ರಾಜಯೋಗವನ್ನು ಅನುಭವಿಸುವಂತಹ ಒಂದು ಕಾಲಘಟ್ಟ ಈ ಒಂದು 2026ರಲ್ಲಿ ಇರ್ತಕ್ಕಂಥದ್ದು. ಅಂದುಕೊಂಡಿರುವಂತಹ ಎಲ್ಲ ವಿಚಾರಗಳಲ್ಲಿ, ಕೆಲಸಗಳಲ್ಲಿ, ಕಾರ್ಯಗಳಲ್ಲಿ ಜಯಪ್ರಾಪ್ತಿ ಆಗುವಂತಹ ಒಂದು ಕಾಲಘಟ್ಟವಾಗಿರುವಂಥದ್ದು. ಗುರುಜಿ, 12 ರಾಶಿಗಳ ಫಲಾನುಭವಗಳನ್ನು ತಿಳಿಸ್ಕೊಟ್ರಿ. ಧನ್ಯವಾದ ಗುರುಜಿ. ಗುರುಜಿ, ಇವಾಗ 2025ರಲ್ಲಿ ಮತ್ತೆ ನಾವು ನೋಡಿದ್ದಾದ್ರೆ ಸೊ ಒಂದು ಕಡೆ ಯುದ್ಧ ಆಯ್ತು, ಒಂದು ಕಡೆ ಸಾಕಷ್ಟು ಏರ್ ಕ್ರಾಶ್ ಆಯ್ತು, ಫ್ಲಡ್ ಆಯ್ತು. ಸೊ ಒಂದ್ ಸ್ವಲ್ಪ ತುಂಬಾ ಭಯಾನಕರವಾಗೇನೆ ಇತ್ತು 2025. ಇನ್ನು 2026 ಕೂಡ ನಾವು ಸೇಮ್ ಎಕ್ಸ್ಪೆಕ್ಟ್ ಮಾಡ್ಬೋದಾ, ಅಥವಾ ಈ ಸತಿ ಸ್ವಲ್ಪ ಜನರಿಗೆಲ್ಲ ಪೀಸ್ಫುಲ್ ಅಂತ ಅನ್ಸುತ್ತಾ? ಹೇಗಿದೆ ಗುರೂಜಿ?
ಪ್ರಧಾನವಾಗಿ 2026ರಲ್ಲಿ 12 ರಾಶಿಯವರಿಗೂ ಕೂಡ ಸಾಮಾಜಿಕವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಗಳಲ್ಲಿ ಒಳ್ಳೆ ರೀತಿಯಾದಂತಹ ಫಲವನ್ನು ಅನುಭವಿಸುವಂತಹ ಯೋಗಗಳಿರ್ತಕ್ಕಂಥದ್ದು, ರಾಜ್ಯ ರಾಜಕಾರಣ, ರಾಷ್ಟ್ರ ರಾಜಕಾರಣಗಳಾಗಿರ್ಬಹುದು, ನಮ್ಮ ಒಂದು ದೇಶಕ್ಕೆ ಪ್ರಧಾನವಾದಂತಹ ಒಂದು ಸ್ಥಾನಮಾನ, ಗೌರವ ಎಲ್ಲವೂ ಕೂಡ ಸಿಗುವಂತಹ ಒಂದು ಕಾಲಘಟ್ಟವಾಗಿದೆ. ಅದೇ ರೀತಿಯಾಗಿ ಕೃಷಿ ಇತ್ಯಾದಿ ವಿಚಾರಗಳಲ್ಲಿಯೂ ಕೂಡ ಸಾಕಷ್ಟು ರೀತಿಯಾದಂತಹ ರೋಗ ರುಜಿನಗಳಿಂದಾಗಿ ಕೃಷಿ ಬೆಳೆಗಳನ್ನು ಕಳೆದುಕೊಂಡು ಸಾಕಷ್ಟು ಜನರಿಗೂ ಕೂಡ ನಷ್ಟಗಳನ್ನು ಅನುಭವಿಸಿದ್ದಾರೆ. ಆದರೆ ಈ ಒಂದು ವರ್ಷದಲ್ಲಿ ಒಳ್ಳೆಯ ಮಳೆ ಬೆಳೆಗಳಾಗುವಂಥದ್ದು, ಪ್ರಕೃತಿಗೆ ಬೇಕಾಗಿರ್ತಕ್ಕಂತಹ ಮಳೆ ಬೆಳೆಗಳಿಂದಾಗಿ ಔಷಧಿ ವನಸ್ಪತಿಗಳ ಉದ್ಭವಗಳು ಭೂಮಿಯಲ್ಲಾಗುವಂಥದ್ದು, ನಕ್ಷತ್ರಗಳ ಮುಖಾಂತರವಾಗಿ ಒಂದೊಂದು ನಕ್ಷತ್ರದಲ್ಲಿ ಒಂದೊಂದು ರೀತಿಯಾದಂತಹ ಒಂದು ಮಳೆಗಾಲದಲ್ಲಿ ಬರ್ತಕ್ಕಂತಹ ಮಳೆಯ ವೈಶಿಷ್ಟ್ಯಗಳತೆ ಇರುತ್ತೆ. ಪ್ರಾಣಿ ಪಕ್ಷಿಗಳಿಗಿರಬಹುದು, ಸಸ್ಯ ಸಂಕುಲಗಳಿಗಿರಬಹುದು, ಪ್ರತಿಯೊಂದು ವಿಚಾರಗಳಲ್ಲಿಯೂ ಕೂಡ ಈ ಒಂದು 2026ರಲ್ಲಿ ಸಾಕಷ್ಟು ರೀತಿಯಾದಂತಹ ಅತ್ಯುತ್ತಮವಾದಂತಹ ಫಲವನ್ನ ಪಡೀಲಿಕ್ಕೆ ಕೆಲವಷ್ಟು ಏನಾಗುತ್ತೆ, ಫಲಗಳಿರುತ್ತೆ, ಪಡೆಯಕ್ಕಾಗಲ್ಲ. ಆದರೆ 2026ರಲ್ಲಿ ಸಾಕಷ್ಟು ಒಳ್ಳೆಯ ಫಲವನ್ನ ಪಡೆಯುವಂತಹ ಯೋಗಗಳು ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಸಸ್ಯ ಸಂಕುಲಗಳ ವೃದ್ಧಿಯಿಂದಾಗಿ ಮನುಷ್ಯರಿಗಾಗಿರಬಹುದು, ಪ್ರಾಣಿಗಳಿಗಾಗಿರಬಹುದು ನಿರ್ಭೀತಿಯಿಂದ ಜೀವನ ಮಾಡಲಿಕ್ಕಿರುವಂತಹ ಅವಕಾಶಗಳು ಈ ಒಂದು ಸಂದರ್ಭದಲ್ಲಿ ಸಿಗುವಂತಹ ಯೋಗಗಳು ಕೂಡ ಇರ್ತಕ್ಕಂಥದ್ದು. ಯುಗಾದಿಯ ನಂತರದಲ್ಲಿ ಈ ರಾಶಿ ಫಲಗಳ ಬಗ್ಗೆ, ಅದೇ ರೀತಿಯಾಗಿ ಇನ್ನಿತರ ವಿಚಾರಗಳ ಬಗ್ಗೆ ಇನ್ನೂ ಕೂಡ ಡೀಪ್ ಆಗಿ ನಾವು ಆ ಒಂದು ಚರ್ಚೆಯ ಚಿಂತನ ಮಂಥನಗಳಿಂದಾಗಿ ನವನೀತವನ್ನ ಪಡೆದುಕೊಳ್ಳೋಣ. ಮೊಸರನ್ನು ಕಡಿದಾಗ ಬೆಣ್ಣೆ ಬರುತ್ತೆ, ಬೆಣ್ಣೆಯನ್ನ ನವನೀತ ಅಂತ ಹೇಳ್ತೇವೆ. ನವನೀತವನ್ನ ನಾವು ಪಡೆದುಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಗುರುಜಿ, 12 ರಾಶಿಗಳ ಬಗ್ಗೆ ಹಾಗೂ 2026ರ ವಿಷಯದ ಬಗ್ಗೆ ತುಂಬಾ ಸರಳ ಮತ್ತೆ ಸೂಕ್ಷ್ಮವಾಗಿ ತಿಳಿಸ್ಕೊಟ್ಟಿದ್ದೀರಾ. ತುಂಬ ಹೃದಯದ ಧನ್ಯವಾದ ಗುರುಜಿ. ನೋಡಿದ್ರಲ್ಲ ವೀಕ್ಷಕರೇ, ಈ ದಿನ ನಾವು ರಾಶಿ ಭವಿಷ್ಯ ಮತ್ತು 2026ರ ಭವಿಷ್ಯದ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಹೆಚ್ಚಿನ ಜ್ಯೋತಿಷ್ಯ ಮತ್ತು ಅನೇಕ ರೀತಿಯ ಆಧ್ಯಾತ್ಮಿಕ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ವಿನಾಯಕ್ ಆಸ್ಟ್ರೋಟಾಕ್ ಯೂಟ್ಯೂಬ್ ಚಾನೆಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.